ಕೊಲೆ ಕೇಸ್ ಮುಚ್ಚಿ ಹಾಕಲು ಡಿ ಗ್ಯಾಂಗ್ ನಾನಾ ಕಸರತ್ತು. ರೇಣುಕಾಸ್ವಾಮಿ ಮೊಬೈಲ್ ಮೋರಿಗೆ ಎಸೆದಿದ್ದ ಕ್ರೂರಿಗಳು. ವಿಚಾರಣೆ ವೇಳೆ ಮಾಹಿತಿ ಬಹಿರಂಗ. ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತೊಂದು ವಿಡಿಯೋ ಪತ್ತೆ. ಜೂನ್ 8ರಂದು ಗುಯಿಲಾಳ ಟೋಲ್ ಕ್ರಾಸ್ ಮಾಡಿದ ಗ್ಯಾಂಗ್ ವಿಐಪಿ ಕಾರ್ಡ್ ಪ್ರದರ್ಶಿಸಿ ದರ್ಪ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಜಗ್ಗು ತಾಯಿ ಕಣ್ಣೀರು. ದರ್ಶನ್ ಫೋನ್ ಮಾಡಿದ್ದಾರೆ ಅಂತ ಹೋದವನು ಬಂದಿಲ್ಲ. ಆಟೋ ಓಡಿಸಿ ಜೀವನ ಮಾಡ್ತಾ ಇದ್ದ ಆರೋಪಿ ಕುಟುಂಬ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಭರ್ಜರಿ ವೆಲ್ಕಮ್. ಸಾದಹಳ್ಳಿ ಗೇಟ್ ಬಳಿ ಸಂಭ್ರಮಾಚರಣೆ. ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ. ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ರಾಜಕೀಯ ದುರುದ್ದೇಶದಲ್ಲಿ ಅಥವಾ ಮಾನಸಿಕವಾಗಿ ಕುಗ್ಗಿಸ್ಬೇಕು. ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ. ಮಾನ್ಯ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕಂಟಕ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಕಿಡಿ. ದ್ವೇಷ ರಾಜಕೀಯ ಎಂದ ಸಿಟಿ ರವಿ, ಯೋಗೇಶ್ವರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮತ್ತು 13 ಜನ, ಟೋಟಲ್ ಆಗಿ 17 ಜನ. ಇದರಲ್ಲಿ ಜಗ್ಗು ಅನ್ನೋರ ತಾಯಿ ಹೇಳ್ತಾ ಇದ್ದಾರೆ, ದರ್ಶನ್ ಕರೆದ್ರು ಅಂತ ನನ್ನ ಮಗ ಹೋದ. 1 ವಾರದಿಂದ ನನ್ನ ಮಗ ಮನೆಗೆ ಬಂದಿಲ್ಲ. ಈಗ ನೋಡಿದ್ರೆ ನನ್ನ ಮಗ ಕೊಲೆ ಮಾಡಿದ್ದಾನಂತೇಳಿ ಟಿವಿಲಿ ಬರ್ತಾ ಇದೆ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಜಗ್ಗು ತಾಯಿ ಮಗನನ್ನ ನೆನೆದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರೆ. ಚಿತ್ರದುರ್ಗದ ರೈಲ್ವೆ ನಿಲ್ದಾಣದ ಬಳಿ ಇರುವ ಜಗ್ಗು ಮನೆ. ಜಗ್ಗು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಬ್ಬ ಆರೋಪಿ. ಆಟೋ ಓಡಿಸ್ಕೊಂಡು ಈತ ಜೀವನವನ್ನ ಸಾಗಿಸ್ತಾ ಇದ್ದ, ಮನೆ ನಡೆಸ್ತಾ ಇದ್ದ. ದರ್ಶನ್ ಫೋನ್ ಮಾಡಿದ್ದಾರೆ ಅಂತ ನನ್ನ ಮಗ ಹೋಗಿದ್ದ. ಕಳೆದ 1 ವಾರದಿಂದ ನನ್ನ ಮಗ ಮನೆಗೆ ಬಂದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಜಗ್ಗು ತಾಯಿ. ನನ್ನ ಮಗ ಬೇಕು ಅಂತ ಗೋಳಾಡ್ತಾ ಇದ್ದಾರೆ ಜಗ್ಗು ತಾಯಿ. ಆ ಮೂಲಕ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತ ಈ 13 ಜನ, ಒಟ್ಟು 17 ಜನ, ಅದರಲ್ಲಿ ಜಗ್ಗು ಅನ್ನೋರು ಕೂಡ ಇದ್ದಾರೆ. ಜಗ್ಗು ಅನ್ನೋನಿದ್ದಾನೆ, ಅವನು ದರ್ಶನ್ ಫ್ಯಾನ್. ದರ್ಶನ್ ಫೋನ್ ಮಾಡಿದ್ರು ಅಂತ ಹೋದ. 1 ವಾರದಿಂದ ಮನೆಗೆ ಬಂದಿಲ್ಲ. ಈಗ ನೋಡಿದ್ರೆ ಆತ ಕೊಲೆ ಮಾಡಿದ್ದಾನಂತ ಹೇಳ್ತಾ ಇದ್ದಾರೆ. ನನ್ನ ಮಗ ನನಗೆ ಬೇಕು ಅಂತ ಹೇಳಿ ಜಗ್ಗು ತಾಯಿ ಗೋಳಾಡ್ತಾ ಇದ್ದಾರೆ. ಜಗ್ಗು ತಾಯಿ ಜೊತೆಯಲ್ಲಿ ನಮ್ಮ ರಿಪೋರ್ಟರ್ ಮಾತನಾಡಿದ್ದಾರೆ. ವೀರೇಶ್ ಏನ್ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ಕೊಲೆಯಲ್ಲಿ ಅಂತ್ಯ ಇದ್ರು. ಈ ಕೊಲೆಗೆ